ಎಸ್, ಇವತ್ತು ಮಿಮಿಕ್ರಿ ಗೋಪಿ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಏನ್ ಕಂಟೆಂಟ್ ಅಂತ ಹೇಳಿದ್ರೆ ಜೋಡಿ ನಂಬರ್ 1ಗೆ ಸೆಲೆಕ್ಟ್ ಆಗಿದ್ದಾರೆ. ಎಸ್, ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಮೊದಲನೇದಾಗಿ ನಮಸ್ಕಾರ. ಎಲ್ಲ ನಮ್ಮ ಕನ್ನಡದ ಕಲಾಬಂಧುಗಳಿಗೆ ನಿಮ್ಮ ಮಿಮಿಕ್ರಿ ಗೋಪಿ ಮಾಡುವಂಥ ನಮಸ್ಕಾರಗಳು. ಜೋಡಿ ನಂಬರ್ 1 ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1ಗೆ ಸೆಲೆಕ್ಟ್ ಆಗಿದ್ದೀನಿ. ಅಂದರೆ ನಿಮ್ಗೆ ಗೊತ್ತು, ನಾವು ಹೆಂಗಾದ್ರೂ ಆ್ಯಕ್ಟಿಂಗ್ ಮಾಡಿಬಿಡ್ತೀವಿ. ಮನೆಯವ್ರು ಸ್ವಲ್ಪ ಕಷ್ಟ, ಮನೆಯವ್ರು ಒಪ್ಪಿಗೆ ತಗೊಳ್ಳೋದು ಒಂದು 15-20 ದಿನ ಆಯಿತು. ಅದು ನಮ್ಮ ಚಾನಲ್ನವ್ರು, ನಮ್ಮ ಪ್ರೀತಿಯ ಚಾನಲ್ನವರೆಲ್ಲ ಫೋನ್ ಮಾಡಿ ಏನಿಲ್ಲ ಬನ್ನಿ, ಅದೆಲ್ಲ ನೀವು ಮನೇಲೇ ಇರಿಸ್ಬಿಡ್ತೀರಾ ಮನೆಯವ್ರುಗಳನ್ನ, ನೀವು ಮಾತ್ರ ಸ್ಟೇಜ್ ಮೇಲೆ ಇರ್ತೀರ, ಇದೆಲ್ಲ ಒಂದು ಚಾಲೆಂಜಿಂಗ್ ಆಗಿ ಮಾಡಿ ಅಂದರು. ಹೆಂಡತಿಗೆ ಕನ್ವೆ ಮಾಡಿ ಆ ಕಾರ್ಯಕ್ರಮಕ್ಕೆ ಒಪ್ಪಿಸಿ ಕರ್ಕೊಂಡು ಬರ್ತಾ ಇದ್ದೀನಿ. ಆಶೀರ್ವಾದ ಮಾಡಿ, ನಮ್ಮ ತಪ್ಪು ನೆಪ್ಪಾದರೆ ತಿದ್ದಿ ನಮಗೆ ಬುದ್ಧಿ ಹೇಳೋರು ನೀವೇ. ಅದರಿಂದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ, ಭಾಳ ಸಂತೋಷ ಇದೆ. ಹೆಂಡತಿ ಜೊತೆ ಮೊದಲನೇ ಒಂದು ರಿಯಾಲಿಟಿ ಶೋ, ಅದರಿಂದ ಆದಷ್ಟು ಶ್ರಮ ಪಡಬೇಕು. ರಿಯಾಲಿಟಿ ಶೋ ಅಂದ್ರೆ ಸುಮ್ಮನೆ ಹೋಗಿ ನಾನು ಡೈಲಾಗ್ ಹೇಳ್ದಂಗಲ್ಲ, ಅಲ್ಲಿ ಕೊಡುವಂಥ ಟಾಸ್ಕ್ಗಳನ್ನ ನಿಭಾಯಿಸಬೇಕು, ಮಾತಾಡಬೇಕು. ಹೆಂಡತಿ ಕೂಡ ಅದಕ್ಕೆ ಪೂರಕವಾಗಿ ನಮ್ಮ ಜೊತೆಗೆ ಇರಬೇಕು. ಅಲ್ಲಿ ಎಲ್ಲ 10 ಜೋಡಿಗಳಿರ್ತವೆ. 10 ಜೋಡಿಗಳಲ್ಲಿ ಒಬ್ಬೊಬ್ರದ್ದು ಒಂದೊಂಥರ. ಒಬ್ಬರು ಉತ್ತಮ ಗಾಯಕರಿರ್ಬೋದು, ದೊಡ್ಡ ನಟ ಇರ್ಬೋದು, ಇನ್ನೊಬ್ಬರು ದೊಡ್ಡ ನಟಿ ಇರ್ಬೋದು, ದೊಡ್ಡ ಹಾಡುಗಾರ ಇರ್ಬೋದು, ದೊಡ್ಡ ನೃತ್ಯಗಾರ ಇರ್ಬೋದು. ಆಮೇಲೆ ಈ ಕಡೆ ಮೈಸೂರು ಭಾಗದಿಂದ ಹಿಡಿದು ಗುಲ್ಬರ್ಗ, ಹುಬ್ಬಳ್ಳಿ, ಮಂಗಳೂರು, ಈ ಥರ ಎಲ್ಲ ಕಲಾವಿದರು ಬಂದಿದ್ದಾರೆ ಕರ್ನಾಟಕದ ಸುತ್ತಮುತ್ತ ಅವತ್ತಿಂದ. ಅದರಿಂದ ಎಲ್ಲರ ಜೊತೆ ನಾವು ಹೊಂದ್ಕೊಂಡು ಕಾಂಪಿಟೇಷನ್ ಥರನೇ ಇರುತ್ತೆ. ಅದು ಕಾರ್ಯಕ್ರಮ ಜವಾಬ್ದಾರಿ ಕೊಡುತ್ತೆ ಜೋಡಿ ನಂಬರ್ 1. ಅದನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಎಷ್ಟು ದಿನ ಆಗುತ್ತೋ ಮಾಡ್ತೀವಿ. ಅವ್ರು ಎಲಿಮಿನೇಟ್ ಮಾಡೋ ತನಕನೂ ನಮ್ಮ ಪರಿಪೂರ್ಣವಾಗಿ ಇನ್ವಾಲ್ವ್ ಆಗಿ ಅಲ್ಲಿ ಅಭಿನಯ ಮಾಡ್ತೀವಿ. ಸರ್, ಈಗ ಎಲ್ಲಾ ಜೋಡಿ ಸೆಲೆಕ್ಟ್ ಆಗಿರೋದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತವ್ರು ಅಂತ ಹೇಳಿದ್ರೆ, ರೀಲ್ಸ್ ಮಾಡೋರು ಆಗಿರ್ಬೋದು ಅಥವಾ ಡ್ಯಾನ್ಸರ್ ಆಗಿರ್ಬೋದು, ಈ ತರದವರು ಸೆಲೆಕ್ಟ್ ಆಗಿರೋದು. ಇದ್ರ ಮಧ್ಯೆ ನೀವು ಸಮೇತ ಹೋಗ್ತಾ ಇದ್ದಾರೆ. ನಿಮ್ಮ ವೈಫ್ದು ಫಸ್ಟ್ ರಿಯಾಲಿಟಿ ಶೋ ಅಂತ ಹೇಳಿದ್ರಿ. ಸೊ ಇದಕ್ಕೆ ಏನ್ ಹೇಳ್ತೀರಾ ಅನ್ನುವಂಥದ್ದು ಸರ್? ಅಲ್ಲ, ಅಫ್ಕೋರ್ಸ್ ಇವಾಗ ಎಲ್ಲ ರೀಲ್ಸ್ ಇರೋರನ್ನ ಎಲ್ಲ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಅದು ಒಂದು ವಿಭಾಗ ಕಲೆನಲ್ಲಿ. ಆದ್ದರಿಂದ ರೀಲ್ಸ್ ಮಾಡೋರು ಭಾಳ ಬೇಗ ಪಾಪ್ಯುಲರ್ ಆಗ್ತಾ ಇದ್ದಾರೆ. ಆಗಲಿ, ಒಳ್ಳೆಯದೇ. ಅದ್ರ ಜೊತೆ ನಮ್ಮನ್ನು ಸ್ವಲ್ಪ ಹಿರಿಯ ಕಲಾವಿದರು ಅಂತೇಳಿ ನಮ್ಮನ್ನು ಜೊತೆ ಸೇರಿಸಿರೋದು ನಮಗೂ ಒಂದು ಖುಷಿ. ಯಾಕಂದರೆ ಇವತ್ತಿನವರು ಟ್ಯಾಲೆಂಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಇವತ್ತು ಒಂದು ವೇದಿಕೆ, ಸೋಷಿಯಲ್ ಮೀಡಿಯಾ, ಅವರ ಹಿಡನ್ ಟ್ಯಾಲೆಂಟ್ಗಳು ಸ್ವಂತವಾಗಿ ಅವರು ಮಾಡಿ ಬಿಡೋದಕ್ಕೆ ಒಳ್ಳೆ ವೇದಿಕೆಗಳಿದೆ. ನಾವಿದ್ದಾಗ ಆಗಿರಲಿಲ್ಲ. ಅದರಿಂದ ರಿಯಲ್ ಕಲಾವಿದರು ರೀಲ್ಸು ಮತ್ತೊಂದು ಮಗದೊಂದರಿಂದ ಒಟ್ಟಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದಾರೆ, ಅಲ್ಲಿ ಫೇಮಸ್ ಆಗಿದ್ದಾರೆ. ಅಂಥವ್ರನ್ನೆಲ್ಲ ಅವ್ರನ್ನೂ ಜೊತೆಗೆ ಹಾಕಿದ್ದಾರೆ. ನಾವು ಜೊತೆಗಿದ್ವಿ. ಕಲಾವಿದರು ಎಲ್ಲ ಕಲಾವಿದರೆ, ದೊಡ್ಡವರು ಸಣ್ಣವರು ಅಂತಿಲ್ಲ. ಆದ್ದರಿಂದ ಎಲ್ಲರಿಗೂ ಜನ ಬೆಂಬಲ ಇದೆ. ಆದ್ದರಿಂದ ನಮಗೂ ಖುಷಿ ಆಗ್ತಾ ಇದೆ. ಅವ್ರ ಜೊತೆ ಅವರ ಟ್ಯಾಲೆಂಟ್ ಏನಿದೆ ಅದನ್ನು ನೋಡಿ ನಾವು ಕೂಡ ಅದನ್ನೆಲ್ಲ ಕಲಿಯುವಂಥದ್ದು ಇರುತ್ತೆ. ಕೆಲವೊಂದು ಕಲಿಯೋಣ, ಅವ್ರ ಜೊತೆನೆ ಕಾರ್ಯಕ್ರಮ ಮಾಡೋಣ, ಚೆನ್ನಾಗಿರುತ್ತೆ ಆ ಕಾರ್ಯಕ್ರಮ. ಜೋಡಿ ನಂಬರ್ ಏನಾದ್ರು ಫಾಲೋ ಮಾಡ್ತಾ ಇದ್ರಾ? ನೋಡಿದ್ರಾ ಬೇರೆ ಎಪಿಸೋಡ್ಸ್ ಎಲ್ಲ? ಅಥವಾ ಇದು ಜೋಡಿ ನಂಬರ್ ಅಂತ ಒಂದು ಆಪರ್ಚುನಿಟಿ ಬಂದಾಗ್ಲೇ ಅದನ್ನ ಏನಾದ್ರು ನೋಡಕ್ ಟ್ರೈ ಮಾಡಿದ್ರಾ? ನೋಡಿದ್ರಾ ವಿಡಿಯೋಸ್ಗಳನ್ನೇನೋ ಅಂತದ್ದು ಫಾಲೋ ಮಾಡ್ತಾ ಇದ್ರಾ ಶೋನ? ನೋಡಿ, ನಾವು ಶೋಸು ಎಲ್ಲ ಜಾಸ್ತಿ ಹೋಗೋದ್ರಿಂದ ಕಂಪ್ಲೀಟ್ ಆಗೋದಕ್ಕೆ ಇನ್ವಾಲ್ವ್ ಆಗಿ ನೋಡಿದೀವಿ ಅಂತ ಅಲ್ಲ. ಶೋಸ್ ನೋಡಿದ್ದೀನಿ, ಜೋಡಿ ನಂಬರ್ 1 ನೋಡಿದ್ದೀನಿ, ಮತ್ತೊಂದು ಶೋಸ್ಗಳನ್ನೂ ನೋಡಿ. ಎಲ್ಲ ನಾವು ಯಾವಾಗ ಫ್ರೀ ಮನೇಲಿ ಇರ್ತೀವಿ ಅವಾಗ ಆಗ್ತಾಗ ಅದೇನು ಅಂತ ಎಲ್ಲ ನೋಡಿದ್ದೀವಿ. ಚೆನ್ನಾಗಿದೆ. ಪ್ರೊಫೆಸರ್ ಕೃಷ್ಣೇಗೌಡರು ಕೂಡ ಇದಕ್ಕೆ ಬಂದಿದ್ರು ಜೋಡಿ ನಂಬರ್ 1ಗೆ. ಆದ್ರಿಂದ ಅಂಥವರೆಲ್ಲ ಬಂದು ಹೋದ್ಮೇಲೆ ನಾವು ಮಾಡೋಣ ಏನಾದ್ರು ಅಂತ ಅನ್ನಿಸ್ತು, ಅದಕ್ಕೆ ಬಂದಿದ್ದೆ. ನೋಡಿದ್ದೆ, ಕಾರ್ಯಕ್ರಮ ನೋಡಿದ್ದೆ. ಓಕೆ ಸರ್, ನಿಮ್ ಹೆಂಡತಿ ಒಪ್ಸೋದು ತುಂಬಾ ಕಷ್ಟ ಅಂತ ಹೇಳಿದ್ರೆ ಏನ್ ಹೇಳಿದ್ರಿ? ಕಾಲ್ ಬಂದಾಗ ಏನ್ ಮಾತಾಡಿದ್ರಿ? ಅವ್ರ ಜೊತೆ ಏನ್ ಡಿಸ್ಕಷನ್ ಮಾಡಿದ್ರಿ ಅನ್ನುವಂಥದ್ದು ಸರ್? ಇದಕ್ಕಿಂತ ಮುಂಚೆ ಝೀನಲ್ಲಿ ನಾವು ನಮ್ಮವರು ಅಂತ ಒಂದು ಬಂತು, ಅದಕ್ಕೆ ಅವ್ರು ಬರಲ್ಲ, ನಾವು ನೀವು ಬೇಕಾದ್ರೆ ಮಾಡ್ಕೊಂಬಂದು ನಿಂತಿದ್ದು. ಮತ್ತೆ ಜೋಡಿ ನಂಬರ್ 1 ಬಂದಾಗ ಬಿಡ್ಲಿಲ್ಲ ಚಾನಲ್ ಅವರು. ಇಲ್ಲ, ಯಾಕೆ ಬರಲ್ಲ, ಅವ್ರ ಕಷ್ಟ ಏನು ಹೇಳಿ ಅಂದ್ರು. ಸರ್, ಏನಿಲ್ಲ, ಮಾತಾಡೋದು ಹೆಂಗೋ ಬಂದು ಒಂಚೂರು ಮಾತಾಡ್ತಾರೆ, ಬಟ್ ನೀವು ಟಾಸ್ಕ್ ಕೊಟ್ಟಾಗ ಡ್ಯಾನ್ಸ್ ಗೀನ್ಸ್ ಮಾಡಬೇಕು ಅಂದ್ರೆ ನನ್ನ ಹೆಂಡತಿ ಅದೊಂದು ಒಪ್ತಾ ಇಲ್ಲ ಅಂದೆ. ನೋಡೋಣ ಬಿರಿ, ಡ್ಯಾನ್ಸ್ ಗೀನ್ಸ್ ಬಂದಾಗ ಏನೋ ಮ್ಯಾನೇಜ್ ಮಾಡೋಣ ಅಂದ್ರು. ಹಂಗೂ ನನ್ನ ಹೆಂಡತಿಗೆ ನಾನೇನು ಹೇಳಿದೆ ಅಂದ್ರೆ, ನೋಡೆ, ನಮ್ಮ ಡ್ಯಾನ್ಸು ಉಯ್ಯಾಲೆ ಸಾಂಗ್ ತಗೊಂಡ್ಬಿಡ್ತೀವಿ. ಉಯ್ಯಾಲೆ ಮೇಲೆ ನೀನು ಕೂತಿರೋದು, ಬೇಕಾದ್ರೆ ನಾನು ಸುತ್ತಮುತ್ತ ಕುಣ್ಕೊಂಡು ನೀನು ತಳ್ಗಿಡ್ಬಿಟ್ಟು ಆರಾಮಾಗಿ ಉಯ್ಯಾಲೆಯಿಂದ ತೂಗ್ಬಿಟ್ಟು ಡ್ಯಾನ್ಸ್ ಮಾಡ್ಕೊತೀವಿ. ನೀ ಯಾಕೆ ಕಾಲಕ್ಕೆ ಬಿಡ್ತೇವೆ? ಕೂತ್ಕೊಂಡಿರೋದು ಇಲ್ಲ ಕರ್ಕೊಂಡೋಗಿ ನಿಲ್ಸೋದು, ಅಲ್ಲಿ ನಾನು ಡ್ಯಾನ್ಸ್ ಮಾಡೋದು ಮಾಡ್ಕೊತೀನಿ, ಏನೋ ಒಪ್ಕೊ ಅಂತೇಳಿ ಒಪ್ಸಿ, ಡ್ಯಾನ್ಸ್ ಒಂದು ನಮಗೆ ಬೇಡ ಅಂತ ನನ್ನ ಹೇಳಿದೆ. ನಾವು ಡ್ಯಾನ್ಸ್ ಮಾಡಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಈಗಲೂ ಕಂಡೀಷನ್ ಹೇಳ್ಬಿಟ್ಟಿದ್ದಾಳೆ. ಅದರಿಂದ ನೋಡೋಣ, ಯಾವುದು ಟಾಸ್ಕ್ ಕೊಟ್ಟಾಗ. ಅದು ಇನ್ನು ಅಭಿನಯ ಇದೆ, ಸ್ಕಿಟ್ ಇರ್ತವೆ, ಎಲ್ಲ ಮಾಡಬೇಕಲ್ಲ ನಾವು. ಸರ್, ನಿಮಗ್ ಕಷ್ಟ ಆಗಲ್ಲ? ಹೆಂಡತಿಗೆ ಸ್ವಲ್ಪ ಕಷ್ಟ ಆಗುತ್ತಾ ಅಂತ ಡ್ಯಾನ್ಸು ಅಥವಾ ಮಿಮಿಕ್ರಿ ಬಂದ್ರೆ ನೀವೆಲ್ಲ ತುಂಬಾ ಅರ್ದ್ಕೊಡ್ದವ್ರು? ಹಂಗಂತ ಹೇಳಕ್ಕಾಗಲ್ಲ. ಈ ರಿಯಾಲಿಟಿ ಶೋಗಳಲ್ಲಿ ಯಾರು ದೊಡ್ಡವ್ರು ಚಿಕ್ಕವ್ರು ಅಂತ ಬರಲ್ಲ. ಆಕ್ಟಿಂಗ್ ಬರದೇ ಇರೋರು ಆ ಒಂದು ಸಿಚುವೇಶನ್ನು ಕ್ರಿಯೇಟ್ ಮಾಡ್ಬಿಡುತ್ತೆ ಅವ್ರನ್ನ. ಅವ್ರಿಗೆ ಗೊತ್ತಾಗುತ್ತೆ, 1 ದಿನ 2 ದಿನ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ. ಕೆಲವೊಮ್ಮೆ ಅವ್ರ ಮಾತು, ಅವ್ರ ಅಭಿನಯನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೇಳಕ್ಕಾಗಲ್ಲ. ಅದೆಲ್ಲ ನಾವು ಅಭಿನಯ ಮಾಡ್ಬಿಟ್ಟಿದೀವಿ, ನಮ್ಗೆಲ್ಲ 1000 ಸ್ಟೇಜ್ ಸಿಕ್ಬಿಟ್ಟಿದೆ, ನಾವು ಏನು ಅವರೆಲ್ಲ ಇಷ್ಟರಲ್ಲಿ ಅಂತ ಹೇಳಕ್ಕಾಗಲ್ಲ. ಇವತ್ತು ಜನ ಯಾರನ್ನ ಮೆಚ್ಕೊಂತಾರೆ ನೋಡೋಣ. ಅವರ ಮಾತು ಆಡೋದೇ ಅವ್ರದ್ದು ಜನಕ್ಕೆ ಇಷ್ಟ ಆಗ್ಬೋದು. ಆ ಥರಕ್ಕೆಲ್ಲ ಜೋಡಿಗಳಿದೆ.
ಎಲ್ಲರದು ಜನ ನಿಮ್ಮಿಬ್ರು ಜೋಡಿ ಎಷ್ಟು ರೆಡಿ ಆಗಿದ್ದೀರಾ ಅಂತ, ಯಾವ ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು? ಇಲ್ಲಪ್ಪ, ಮನೆಯಲ್ಲಿ ಮಗನ್ ರೆಡಿ ಮಾಡೋದೇ ಕಷ್ಟ ನಮಗೆ. ಅಲ್ಲಿ ಬೋರದಾಗ ಅದೇನು ಹೇಳ್ಕೊಡ್ತಾರೆ ಅದನ್ನ ಫಾಲೋ ಅಪ್ ಮಾಡ್ತೀವಿ. ಒಂದಿನ ಹಿಂದಿನ ದಿನ ರಿಹರ್ಸಲ್ ಇರ್ಬೋದು, ಅದನ್ನ ಏನ್ ಹೇಳ್ಕೊಡ್ತಾರೆ ಅದನ್ನ ನಾವು ಚಾಚು ತಪ್ಪದೆ ಅದನ್ನ ಮಾಡ್ತೀವಿ. ಸರ್, ಈಗ ಜೋಡಿ ನಂಬರ್ 1ಗೆ ಇಬ್ರು ರೆಡಿ ಆಗಿದ್ದೀರಾ. ಸೊ ನೀವು ಸಿದ್ದರಾಮಯ್ಯ ಸ್ಟೈಲ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗೆ ನೀವು ಅಲ್ಲಿ ಹೋಗ್ತಾ ಇದ್ರೆ ಏನಾದ್ರು ಸಿದ್ದರಾಮಯ್ಯ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ? ಹಾ, ನೋಡಮ್ಮ, 2,000 ರೂಪಾಯಿ ಬರ್ತಾ ಇದೆಯಾ? ಜೋಡಿ ನಂಬರ್ 1 ಮಹಿಳೆಯರು ಹೆಚ್ಚಿಗೆ ಇದ್ದಾರೆ. ಜೋಡಿನಲ್ಲಿ 10 ಜೋಡಿಗಳಿದ್ರೆ 5 ಮಹಿಳೆಯರು. ಅದರಿಂದ ಈಕ್ವಾಲಿಟಿ ಇದೆ. ಶೋ ಐ ಲೈಕ್ ಜೋಡಿ ನಂಬರ್ 1 ಜಿ ಕನ್ನಡ ಶೋ. ಮಹಿಳೆಯರಿಗೆ 50% ಪ್ರಾಧಾನ್ಯತೆ ಇದೆ. ಅದರಿಂದ ಆ ಕಾರ್ಯಕ್ರಮಕ್ಕೆ ಜೋಡಿ ನಂಬರ್ 1 ಆ ಭಾಗ್ಯ ಎಲ್ಲರಿಗೂ ಸಿಗಲಿ. ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇಷ್ಟ ಆಗಿತ್ತು ಮಿಮಿಕ್ರಿ ಗೋಪಿ ಸರ್ ಅವರ ಮಾತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.